Good morning to all. Welcome to Karnataka LMS e-content. I am Nagvani Envi. In today's class, I am going to explain chapter 17 from the novel Hard Times, written by Charles Dickens, prescribed by the University of Mysore to the 4th semester CBCS, course 2020-21, second year BA, optional English. The title of the paper is Victorian Fiction. In the last chapter, we had known about the marriage of Louisa and Mr. Bounderby. And this is the book 2 of the novel. The title of this book is Reaping. In the previous book, in the book 1, the characters have sown. And now they are going to reap what they have sown. ಬಿತ್ತನೆ ಆಗಿದೆ, ಈಗ ಬೆಳೀತಾರೆ. ತಾವು ಏನು ಬಿತ್ತಿದ್ದಾರೆ ಅದನ್ನು ಬೆಳೀತಾರೆ. ಏನು ಬೆಳೀತಾರೆ ನೋಡೋಣ. The title of the chapter is Effects in the Dark. Mrs. Sparsit is sent to the apartment in the bank, and she has started her new life there. And Mr. Bitzer and James Hart House. These two new characters have been introduced here. And it's a sunny day. ತುಂಬ ಬಿಸಿಲಿರ್ತಕ್ಕಂಥ ದಿನ. Streets are hot and dusty, and the sun is so bright that the whole town seems to be frying in oil. ಎಷ್ಟು ಬಿಸಿಲಿದೆ ಅಂದರೆ ಇಡೀ ನಗರ ಎಣ್ಣೆಯಲ್ಲಿ ಕೊಪ್ಪರಿಗೆಯಲ್ಲಿ ಕರೆದ ಹಾಗೆ ಇದೆ. I quote and unquote. Mrs. Sparsit sits in her afternoon apartment at the bank. ಆಫೀಸರ್ಸ್ ಆರ್ ಓವರ್. ಅವರು ತಮ್ಮ ಅಪಾರ್ಟ್ಮೆಂಟ್ ಕೂತಿದ್ದಾರೆ. ಆಫೀಸ್ನ ಅವಧಿ ಮುಗಿದಿದೆ. ಶಿ ಯೂಶಲಿ ಸಿಟ್ಸ್ ಇನ್ ಹರ್ ಗ್ರ್ಯಾಂಡ್ ಮ್ಯಾನರ್. ತುಂಬ ಡಿಗ್ನಿಟಿಯಿಂದ ಕೂತ್ಕೊಳ್ತಾಳೆ ಬೈ ದ ವಿಂಡೋ ಆಫ್ ದ ಮ್ಯಾನೇಜರಿಯಲ್ ಬೋರ್ಡ್ ರೂಮ್. ಅವಳ ಅಪಾರ್ಟ್ಮೆಂಟಲ್ಲೇ ಅವಳಿಗೊಂದು ಬೋರ್ಡ್ ರೂಮ್ ಅಂತ ಕೊಟ್ಟಿದ್ದಾರೆ. ಆ ರೂಮ್ನಲ್ಲೇ ಕುಳಿತುಕೊಂಡು ಶಿ ವಾಚಸ್ ಈಚ್ ಆ್ಯಂಡ್ ಎವ್ರಿ ಒನ್ ಇನ್ ದ ಆಫೀಸ್. ಆ್ಯಂಡ್ ಶಿ ಸಿಟ್ಸ್ ದೇರ್. She watches the public office at which she greets every morning as he comes across with sympathy, appropriate to a victim. Every day, sitting there, she wishes good morning to Mr. Bounderby with sympathy. And with sympathy, ಯಾವ ಥರ sympathy? Appropriate to a victim. ಅಯ್ಯೋ ಬಲಿಪಶು ಆಗ್ಬಿಟ್ಟಿದೆಯಲ್ಲಪ್ಪ ಅನ್ನೋ ಥರದ ಒಂದು ಕರುಣೆಯಿಂದ, ದಯೆಯಿಂದ ಅವರನ್ನು ದಿನ ನೋಡ್ತಾಳೆ. ಬೆಳಗ್ಗೆ ವಿಶಸ್ ಹೇಳ್ತಾಳೆ. He has been married now a year and she still looks at him with determined pity. ಮದುವೆಗೆ 1 ವರ್ಷ ಆಗಿದೆ. Even now she is determined to look at him with pity, with a determined pity. ಒಂದು ನಿರ್ಧಾರವಾಗಿ ಬಲಿಪಶು ಆಗ್ಬಿಟ್ನಲ್ಲ ಏನೋ ಅಯ್ಯೋ ಪಾಪ ಅಂತ ಆ ಆಟಿಟ್ಯೂಡ್ ಅವ್ರ ಬಗ್ಗೆ ಇವಳಿಗಿನ್ನೂ ಚೇಂಜ್ ಆಗೇ ಇಲ್ಲ. ಶಿ ಸಿಟ್ಸ್ ವಿತ್ ನೀಡಲ್ ವರ್ಕ್ ಆರ್ ನಿಟ್ಟಿಂಗ್ ಅಪಾರೆಟಸ್ ಎಟ್ ದ ವಿಂಡೋ. ಆ ನಿಟ್ಟಿಂಗ್ ವಸ್ತುಗಳೇನಿದೆ ಅದನ್ನ ಇಟ್ಕೊಂಡ್ರು ವಿಂಡೋ ಹತ್ರ, ಕಿಟಕಿ ಹತ್ರ ಕೊಳ್ತಾಳೆ. ಆ್ಯಂಡ್ ರೂಲ್ಸ್ ದ ಆಫೀಸ್ ವಿತ್ ದ ಸೆಲ್ಫ್ ರೈಟಿಯಸ್ ಡಿಗ್ನಿಟಿ. ಸಿಟ್ಟಿಂಗ್ ದೇರ್ ಡೂಯಿಂಗ್ ಅವರ್ ವರ್ಕ್, ನಿಟ್ಟಿಂಗ್ ವರ್ಕ್, ಶಿ ರೂಲ್ಸ್ ದ ಆಫೀಸ್ ಫ್ರಮ್ ದೇರ್ ಇಟ್ ಸೆಲ್ಫ್ ವಿತ್ ಸೆಲ್ಫ್ ಡಿಗ್ನಿಟಿ, ರೈಟಿಯಸ್ ಡಿಗ್ನಿಟಿ. ಆ ಪೋಸ್ಟ್ಗೆ ಸರಿಯಾದಂಥ, ಆ ಸೂಪರ್ವೈಸಿಂಗಿಗೆ ಸರಿಯಾದಂಥ ಒಂದು ಡಿಗ್ನಿಟಿಯಿಂದ, ಘನತೆಯಿಂದ, ಸೆನ್ಸ್ ಆಫ್ ಸೆಲ್ಫ್ ಲಾಡೆಟರಿ. ಅವಳು ತನಗೆ ತಾನೇ ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ಸೆಲ್ಫ್ ಲಾಡೆಟರಿ, ಅವಳಿಗೆ ಅವಳೇ ಹೊಗಳ್ಕೋಬೇಕು ಆ ರೀತಿ. ಸೆನ್ಸ್ ಆಫ್ ಕರೆಕ್ಟಿಂಗ್ ದ ರೂಡ್ ಬಿಸ್ನೆಸ್ ಆಫ್ ಆಸ್ಪೆಕ್ಟ್ ಆಫ್ ದ ಪ್ಲೇಸ್. ಇಡೀ ಪ್ಲೇಸ್ನಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರನೂ ತಪ್ಪುಗಳನ್ನ ತಾನೇ ಕರೆಕ್ಟ್ ಮಾಡ್ತಿರೋದು ಅನ್ನೋಂಥ, ಸರಿಪಡಿಸ್ತಾ ಇರೋದು ಅನ್ನೋ ರೀತಿಯ ಒಂದು ಆಟಿಟ್ಯೂಡಿಂದ ಅವಳು ಅಲ್ಲಿ ಕೂತ್ಕೊಂಡು ಇಡೀ ಆಫೀಸ್ನ ಸೂಪರ್ವೈಸ್ ಮಾಡ್ತಾಳೆ. ಆ್ಯಂಡ್ ಶಿ ಕನ್ಸಿಡರ್ಸ್ ಹರ್ ಸೆಲ್ಫ್ ಇನ್ ಸಮ್ ಸಾರ್ಟ್ ಆಫ್ ದ ಬ್ಯಾಂಕ್ ಫೇರಿ. ಒಂದು ತನ್ನನ್ನೇ ಬ್ಯಾಂಕ್ ಫೇರಿ ಅಂತ, ಆ ಬ್ಯಾಂಕ್ನಲ್ಲಿರ್ತಕ್ಕಂಥ ಒಂದು ಫೇರಿ, ಒಂದು ದೆವ್ವ ಅಂತೀವಿ ಅಥವಾ ದೇವತೆ ಅಂತಲೇ ಹೇಳ್ಬೋದು. ಫೇರಿ ಲ್ಯಾಂಡ್ ಅಂತೀವಲ್ಲ ಆ ರೀತಿ, ಏಂಜಲ್ಸ್ ಲ್ಯಾಂಡ್, ಫೇರಿ ಲ್ಯಾಂಡ್. ಶಿ ಈಸ್ ದ ವೇರಿ ಆಫ್ ದ ಬ್ಯಾಂಕ್ ಅನ್ನೋ ಹಾಗೆ ಅವಳು ಪರಿಗಣಿಸ್ತಾಳೆ. ದ ಪಾಸಿಂಗ್ ಆ್ಯಂಡ್ ರೀಪಾಸಿಂಗ್ ಟೌನ್ಸ್ ಪೀಪಲ್ ಟು ಸಿ ಆರ್ ದೇರ್ ರಿಗಾರ್ಡ್ಸ್ ಹರ್ ಆಸ್ ದ I quote and unquote the band dragon keeping watch over the treasures of the time. ಅಲ್ಲಿ ಜನ ಅವಳನ್ನು ಸದಾ ಅಲ್ಲಿ ನೋಡೋರು ಎಲ್ಲರೂ ಅವಳನ್ನು ಬ್ಯಾಂಡ್ ಡ್ರ್ಯಾಗನ್ ಕೀಪಿಂಗ್ ವಾಚ್ ಓವರ್ ದ ಟ್ರೆಜರ್ಸ್ ಆಫ್ ದ ಟೈಮ್.
ಕಾಲಗರ್ಭದಲ್ಲಿ ಉಳಿದು ಹೋಗಿರ್ತಕ್ಕಂಥ ನಿಧಿಯನ್ನು ಕಾಯ್ತಾ ಇರುವಂಥ ಸರ್ಪದ ಹಾಗೆ ಅವಳಲ್ಲಿ ಕುಳ್ಕೊಳ್ತಾರೆ ಅಂದ್ಕೊಳ್ತಾರೆ. ನೋಡಿ, ನಮ್ಮಲ್ಲಿ ಹೇಗೆ ಮನುಷ್ಯರ ನಂಬಿಕೆಗಳು, ಭಾಷೆ ಬೇರೆ, ದೇಶ ಬೇರೆ, ಕಾಲ ಬೇರೆ, ಆದರೂ ನಂಬಿಕೆಗಳು ಹೇಗೆ ನಮ್ಮಲ್ಲಿ ಕೂಡ ಸರ್ಪ ನಿಧಿ ಕಾಯುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ಆ ಸರ್ಪ ನಿಧಿ ಕಾಯುವ ಸರ್ಪದಂತೆ ಅಲ್ಲಿ ಕುಳಿತಿದ್ದಾಳೆ ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಶಿ ನೋಸ್ ಲಿಟಲ್ ಬಟ್ ಶಿ ಡಸಂಟ್ ನೋ ಎನಿಥಿಂಗ್ about the treasure that is hidden in that bank, that is kept in that bank. And after the officers ಏನು ಮಾಡ್ತಾಳೆ, she reigns supreme over all the office furniture. ಎಲ್ಲ she comes and observes all the office furniture ಎಲ್ಲ ಕರೆಕ್ಟಾಗಿದೆಯಾ ಅಂತ. over a locked up iron room ಇದೆ, with three locks. ಅಲ್ಲಿ ಲಾಕ್ಡ್ ಅಪ್ ಐರನ್ ರೂಮ್ ಇದೆ, 3 ಲಾಕ್ಸ್ ಹಾಕ್ತಾರೆ, ಅದು ಸರಿಯಾಗಿ ಹಾಕಿದ್ದಾರೆ ನೋಡ್ತಾಳೆ. ಎಗೇನೆಸ್ಟ್ ದ ಡೋರ್ ಆಫ್ ದಟ್ ರೂಮ್ ಎ ಪೋರ್ಟರ್ ಸ್ಲೀಪ್ಸ್. ಒಬ್ಬ ಪೋರ್ಟರ್ ಇದ್ದಾನೆ. ಎಗೇನೆಸ್ಟ್ ದಟ್ ಡೋರ್ ಒಬ್ಬ ಪೋರ್ಟರ್ ಇದ್ದಾನೆ, ಕೆಲಸಗಾರ, ಅವನು ಅಲ್ಲಿ ಮಲ್ಕೊಳ್ತಾನೆ. ಆ್ಯಂಡ್ ಆನ್ ಎ ಟ್ರಕಲ್ ಬೆಡ್ ದಟ್ ಡಿಸಪಿಯರ್ಸ್ ಅಟ್ ಕೋಳಿ ಕೂಗುವಾಗ ಆ ಬೆಡ್ ಅಲ್ಲಿಂದ ಮಾಯ ಆಗುತ್ತೆ. ಸಂಜೆ ಆದ ತಕ್ಷಣ ಆ ಬೆಡ್, ಮಡ್ಚಿರೋಂಥ ಬೆಡ್ ಅಲ್ಲಿ ಬಂದು ಸೇರಿಕೊಳ್ಳುತ್ತೆ. ಆ್ಯಂಡ್ ಶಿ ಹ್ಯಾಸ್ ಎ ಡೆಫ್ ಸರ್ವಿಂಗ್ ವುಮನ್, ಒಂದು ಕಿವುಡು ಇರ್ತಕ್ಕಂಥ ಸರ್ವೆಂಟ್ ಇದ್ದಾಳೆ. ಆ್ಯಂಡ್ ಶಿ ವಾಸ್ ರೂಮರ್ಡ್ ಟು ಬಿ ವೆಲ್ದಿ, ಶ್ರೀಮಂತ ಹೆಂಗಸು. ಆದರೆ ಏನೋ ಹೆಚ್ಚು ಕಡಿಮೆ ಆಗಿ ಶಿ ಹ್ಯಾಸ್ ಗಾನ್ ಅಬೌಟ್ ದ ಲೋಯರ್ ಆರ್ಡರ್ ಫಾರ್ ಇಯರ್ಸ್. ಏನೋ ಜೀವನದಲ್ಲಿ ತೊಂದರೆಗಳಿಗೊಳಗಾಗಿ ಫ್ರಮ್ ಅರಿಸ್ಟೋಕ್ರಸಿಯಿಂದ ಶಿ ಹ್ಯಾಸ್ ಫಾಲನ್ ಡೌನ್ ಟು ಲೋಯರ್ ಆರ್ಡರ್ ಆಫ್ ಹರ್ ಇಯರ್ಸ್ ಆಫ್ ಹರ್ ಲೈಫ್. ಆ್ಯಂಡ್ ದರ್ ಈಸ್ ಒನ್ ಮೋರ್ ಪರ್ಸನ್ ಟು ಅಕಂಪನಿ ಹರ್, ದ ಹೆಲ್ಪರ್, ದ ಅಸಿಸ್ಟರ್, ದ ಲೈಟ್ ಪೋರ್ಟರ್. ತುಂಬ ತೆಳ್ಳಗಿರ್ತಕ್ಕಂಥ, ಕಡಿಮೆ ತೂಕದ, ಹಗುರವಾದ, ಪೇಲ್ ಫೇಸ್ಡ್ ಬಿಡ್ಸರ್ ಇದ್ದಾನೆ. ಆ ಬಿಳ್ಚು ಮುಖದ ಎ ವೆರಿ ಲೈಟ್ ಪೋರ್ಟರ್, ತುಂಬ ಹಗುರವಾಗಿದ್ದಾನೆ. ಆಸ್ ಲೈಟ್ ಆಸ್ ಇನ್ ದ ಡೇಸ್ ವೆನ್ ಹಿ ಬ್ಲಿಂಕಿಂಗ್ಲಿ ಡಿಫೈನ್ಸ್ ಎ ಹಾರ್ಸ್ ಫಾರ್ ಗರ್ಲ್ ನಂಬರ್ 20. ಹೂ ಈಸ್ ಈ? ಕ್ಲಾಸಲ್ಲಿ ಗರ್ಲ್ ನಂಬರ್ 20ಗೆ ಯು ಡಿಫೈನ್ ಹಾರ್ಸ್ ಅಂದಾಗ ಡೆಫಿನೇಷನ್ ಆಫ್ ಹಾರ್ಸ್ ಹೇಳ್ಕೊಟ್ಟಿದ್ನಲ್ಲ ಅವನು, ಅದೇ ಹುಡುಗ. ಹಾಗೆ ಹೇಗಿದ್ನೋ ಹಾಗೆ ಇದ್ದಾನೆ ಈಗಲೂ. ನೋ ಚೇಂಜಸ್, ಅವನೇನು ವೆಯ್ಟ್ ಜಾಸ್ತಿ ಆಗಿಲ್ಲ. ಹಿ ಪ್ಲೇಸಸ್ ದ ಟೀ ಆನ್ our table and she thanks him for that, and she inquires him about the news of the day, and he tells that as usual everything is quite good, but he has not anything particular to inform her. ನಿರ್ದಿಷ್ಟವಾದದ್ದೇನು ನಿಮ್ಗೆ ಹೇಳೋಂಥದ್ದೇನೂ ಆಗಿಲ್ಲ. ಬಟ್ ದ ಸೇಮ್ ಥಿಂಗ್, ದೇರ್ ಪೀಪಲ್ ಆರ್ ಎ ಬ್ಯಾಡ್ ಲಾಟ್. ಈ ಜನ ತುಂಬ ಕೆಟ್ಟವರು. ಬಟ್ ದಟ್ ಈಸ್ ನೋ ನ್ಯೂಸ್ ಅನ್ಫಾರ್ಚುನೇಟ್ಲಿ. ಅದೇ ಕೆಟ್ಟ ಜನ ಅಂತ ಅನ್ನೋದು ನ್ಯೂಸ್ ಅಲ್ವೇ ಅಲ್ಲ ಇಲ್ಲಿ. ಕೆಟ್ಟವರು ಅನ್ನೋದು ನ್ಯೂಸ್ ಅಲ್ವೇ ಅಲ್ಲ ಇಲ್ಲಿ. ಸೊ ಅದು ಮಾಮೂಲಿ, ಅದನ್ನೇನು ಪರ್ಟಿಕ್ಯುಲರ್ ನ್ಯೂಸ್ ಅಲ್ಲ ಹೇಳೋಕ್ಕೆ ಅಂತಾನೆ. ಶಿ ಆಸ್ ಐ ಕೋಟನ್ ಅನ್ಕೊಂಡು, ವಾಟ್ ಆರ್ ದ ರೆಸ್ಟ್ಲೆಸ್ ರೆಚಸ್ ಡೂಯಿಂಗ್ ದೆನ್? ಹಾಗಾದ್ರೆ ಆ ರೆಚಸ್, ಆ ಪಾಪಿಗಳು ಏನು ಮಾಡ್ತಾರೆ? ಏನು ನ್ಯೂಸ್ ಇಲ್ಲ ಅಂತ ಹೇಳ್ತಿಲ್ಲ, ಅಂತ ವಿಶೇಷವಾದ ನ್ಯೂಸ್ ಇಲ್ಲ ಅಂತೆಲ್ಲ. ಹಿ ಟೆಲ್ಸ್ ಹರ್ ದಟ್ ದೇ ಆರ್ ಮೇರ್ಲಿ ಗೋಯಿಂಗ್ ಆನ್ ಇನ್ ಓಲ್ಡ್ ವೇ. ಮಾಮೂಲಿ ಆ ಪೀಪಲ್ ಏನು ಮಾಡ್ತಾರೆ? ಏನು ನ್ಯೂಸ್ ಇಲ್ಲ ಅನ್ನೋದಾರೆ. ಯಾರು? ವರ್ಕರ್ಸು. ಯುನೈಟಿಂಗ್ ಆ್ಯಂಡ್ ಲೀಗರಿಂಗ್ ಆ್ಯಂಡ್ ಎಂಗೇಜಿಂಗ್ ಟು ಸ್ಟ್ಯಾಂಡ್ ಬೈ ಒನ್ ಅನದರ್. ಒಗ್ಗಟ್ಟಾಗಿರ್ತಾರೆ, ಒಂದು ಕಡೆ ನಿಂತ್ಕೊಂಡು ಮಾತಾಡ್ತಾರೆ. ಆ್ಯಂಡ್ ದೇ ಆರ್ ಅದೇ ಮಾತು, ಸ್ಟ್ಯಾಂಡ್ ಒನ್ ಬೈ ಒನ್ ಅನ್ನೋದು. ನಾವು ಪರಸ್ಪರ ಒಗ್ಗಟ್ಟಾಗಿರಬೇಕು ಅನ್ನೋ ಮಾತಾಡ್ಕೊಳ್ತಾರೆ ಅಷ್ಟೇ. ಐಕೋರ್ಟ್ ಅನ್ಕೊಂಡು ಶಿ ರಿಗ್ರೆಟ್ಸ್ ದಟ್ ದ ಯುನೈಟೆಡ್ ಮಾಸ್ಟರ್ಸ್ ಅಲೋ ಆಫ್ ಎನಿ ಸಚ್ ಕ್ಲಾಸ್ ಕಾಂಬಿನೇಷನ್ಸ್. ಮಾಸ್ಟರ್ಸಲ್ಲಿ ಯೂನಿಟಿ ಇದೆ. ದೋಸ್ ಯುನೈಟೆಡ್ ಮಾಸ್ಟರ್ಸ್ ಡಸ್ ನಾಟ್ ಅಲೋ ಎನಿ ಆಫ್ ಸಚ್ ಕಾಂಬಿನೇಷನ್ಸ್ ಆಫ್ ಯೂನಿಟಿ ಅಮಾಂಗ್ ದ ವರ್ಕರ್ಸ್. ಕೆಲಸಗಾರರು ಒಗ್ಗಟ್ಟಾಗಿರೋದು ಒಗ್ಗಟ್ಟಾಗಿರೋ ಮಾಸ್ಟರ್ಸ್ಗೆ ಬೇಕಾಗಿಲ್ಲ. ಬೀಯಿಂಗ್ ಯುನೈಟೆಡ್ ದೆಮ್ಸೆಲ್ಸ್, ದೇ ಯುನೈಟೆಡ್ಲಿ ಸೆಟ್ ದೇರ್ ಫೇಸಸ್ ಅಗೇನೆಸ್ಟ್ ಎಂಪ್ಲಾಯಿಂಗ್ ಎನಿ ಮ್ಯಾನ್ ಹೂ ಈಸ್ ಯುನೈಟೆಡ್ ವಿತ್ ಎನಿ ಅದರ್. ಐ ಕೋಟ್ ಅಂಡ್ ಅನ್ಕೋಟ್. ಅವರು ಒಗ್ಗಟ್ಟಾಗಿದ್ದಾರೆ. ಇಫ್ ದೇ ಫೈಂಡ್ ಎನಿ ಮ್ಯಾನ್ ಹೂ ಈಸ್ ಯುನೈಟೆಡ್, ಎನಿ ವರ್ಕರ್, ಎನಿ ಹ್ಯಾಂಡ್ who is united with another man, they immediately take action and break them up. As a Paula, she belongs to the class of Paula, family of Paula. She knows everything, how these masters, united masters, work, and how what attitude they nourish in their mind regarding the unity of the workers. And these people must be conquered. Their intention is only this. They want to conquer the workers, that's all. And that is a high time it was done once for all. Bitzer, with a demonstration of great respect, agrees with their words. Yes, with great respect, he agrees with their words. United masters will never allow the workers to be united. She asks Bitzer if it has been a busy day. ವರ್ಕ್ ತುಂಬ ಬ್ಯುಸಿ ಇತ್ತಾ ಅಂತ ಕೇಳ್ತಾಳೆ.
He says that not a busy day, but an average day. It's not a busy day, but an average day. She tells that he tells that clerks are trustworthy. ಅಲ್ಲಿರ್ತಕ್ಕಂಥ ಕ್ಲರ್ಕ್ಸ್ ದೇ ಆರ್ ಟ್ರಸ್ಟ್ವರ್ದಿ ಆ್ಯಂಡ್ ಪಂಕ್ಚುಯಲ್, ಸಮಯಕ್ಕೆ ಸರಿಯಾಗಿ ಬರ್ತಾರೆ, ನಂಬಬಹುದು. ಆ್ಯಂಡ್ ಇಂಡಸ್ಟ್ರಿಯಸ್, ದೇ ವರ್ಕ್ ವೆರಿ ಹಾರ್ಡ್, ಟೈಮ್ ವೇಸ್ಟ್ ಮಾಡಲ್ಲ. ಬಟ್ ವಿತ್ ಅನ್ ಯೂಶುವಲ್ ಎಕ್ಸೆಪ್ಷನ್, ಅದರಲ್ಲಿ ಒಬ್ಬರನ್ನ ಹೊರತುಪಡಿಸಿ, ವಿತ್ ಅದ ಮಾಮೂಲಿ ಒಬ್ಬರನ್ನ ಬಿಟ್ಟು, ವಿತ್ ಅ ಯೂಶುವಲ್ ಎಕ್ಸೆಪ್ಷನ್. ಆ್ಯಂಡ್ ಹಿ ಹೋಲ್ಡ್ಸ್ ದ ರೆಸ್ಪೆಕ್ಟೇಬಲ್ ಆಫೀಸ್ ಆಫ್ ಜನರಲ್ ಸ್ಪೈ. ಬಿಟ್ಸರ್ ಈಸ್ ನಾಟ್ ವರ್ಕಿಂಗ್ ಓನ್ಲಿ ಹಿಯರ್. He is working in another office as a general spy and informer. And for that he gets a present, a gratuity, a remuneration at Christmas. Christmas time ಅಲ್ಲಿ ಅವನಿಗೆ ಗ್ರ್ಯಾಚುಟಿ ಕೂಡ ಕೊಡ್ತಾರೆ ಆ ಎಕ್ಸ್ಟ್ರಾ ವರ್ಕ್ಗೆ. And he gets a weekly wage here and he gets extra remuneration there. And he has grown into an extremely clear-headed, cautious, prudent young man. ಅಲ್ಲಿ ಒಂದು ಸ್ಪೈಯಿಂಗ್ ಏಜೆನ್ಸಿಲಿ ಕೆಲಸ ಮಾಡೋದ್ರಿಂದ ತುಂಬ ಬುದ್ಧಿವಂತ ಆಗಿದ್ದಾನೆ. ಈಸ್ ವೆರಿ ಗೂಢಾಚರ್ಯ ಮಾಡೋದು ತುಂಬ ಬುದ್ಧಿವಂತ ಆಗಿರಬೇಕಾಗುತ್ತೆ. ಆ ಗೂಢಚಾರಿಗಳಿಗಿರಬೇಕಾದಂಥ ಕ್ಲಿಯರ್ ಹೆಡೆಡ್, ಸ್ಪಷ್ಟವಾಗಿ ನೋಡುವಂಥ, ಯಾವುದೇ ಪ್ರಿಜುಡೈಸಸ್ ಇಲ್ಲದೆ, ಪೂರ್ವಾಗ್ರಹಗಳಿಲ್ಲದೆ ಒಂದು ವಿಷಯವನ್ನು ಇದ್ದ ಹಾಗೆ ಗ್ರಹಿಸುವಂಥ ಸ್ಪಷ್ಟವಾದ ಮನೋಭಾವ ಇರಬೇಕಾಗತ್ತೆ. ಕಾಶಿಯಸ್, ಎಚ್ಚರಿಕೆ ಇರಬೇಕಾಗತ್ತೆ. ಪ್ರೂಡೆಂಟ್, ವಿವೇಕ ಇರಬೇಕಾಗತ್ತೆ. ಯಂಗ್ ಮ್ಯಾನ್ ಹೂ ಈಸ್ ಸೇಫ್ ಟು ರೈಸ್ ಇನ್ ದ ವರ್ಲ್ಡ್. His mind is so exactly regulated. ಗೂಢಾಚಾರ್ಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ his mind is exactly regulated and he has no affections or passions. ಬಹಳ ಚೆನ್ನಾಗಿ ಕಂಟ್ರೋಲ್ ಇಟ್ಕೊಂಡಿದ್ದಾನೆ ಮೈಂಡನ್ನು. ಅವನು ಯಾವುದೇ ಥರ ಪ್ಯಾಷನ್ಸ್ಗೆ, ಅಫೆಕ್ಷನ್ಸ್ಗೆ ನನ್ನ ಮೈಂಡಲ್ಲಿ ಜಾಗ ಕೊಡಲ್ಲ. ಆಲ್ his proceedings are the result of the nicest and the coldest calculation and it is not without cause. Why he has become like that? Because he has learnt it in the school. This is the result of the nicest and the coldest calculation. ಲೆಕ್ಕಾಚಾರ ಅಲ್ಲಿ ಕಲ್ತಿರೋದವನು ಹೇಗೆ ಬದುಕಬೇಕು. ಎಜುಕೇಷನ್ ಆಫ್ ಫ್ಯಾಕ್ಟ್ಸ್. His education was based on facts and calculations. So he is a very clear-minded, very prudent young man. And Mrs. Fawcett habitually has this observed of him. Mrs. Fawcett also habitually she observes him and he seems to be a young man of the steadiest principle she has never known. ಅವನಷ್ಟು ಸ್ಟಡಿಯಸ್ ಪ್ರಿನ್ಸಿಪಲ್ ಅಂದರೆ ದೃಢವಾದಂಥ ಒಂದು ತತ್ವ, ಕೆಲಸದ ಬಗ್ಗೆ ದೃಢವಾದಂಥ ಒಂದು ಏಕಾಗ್ರತೆ ಇರ್ತಕ್ಕಂಥ, ಮನಸ್ಸಿರ್ತಕ್ಕಂಥ ಅಥವಾ ಒಂದು ಗುರಿ ಇರ್ತಕ್ಕಂಥ ವ್ಯಕ್ತಿನ ಅವಳ ಲೈಫಲ್ಲೇ ನೋಡಿಲ್ಲ. ಹಿ ಸೇಸ್ ದಟ್ ಹಿ ಡೌಟ್ಸ್ ಮಿಸ್ಟರ್ ಥಾಮಸ್ ವೆರಿ ಮಚ್. ಅಲ್ಲೆಲ್ಲರೂ ನಂಬ್ತೀನಿ, ಬಟ್ ದಿಸ್ ಮಿಸ್ಟರ್ ಥಾಮಸ್ ಇದನ್ನೆಲ್ಲ ಐ ಡೌಟ್ ಹಿಮ್. ಅವ್ನು ಸ್ವಲ್ಪ ಅನುಮಾನ ಇದೆ. ಹಿ ಡಸ್ ನಾಟ್ ಲೈಕ್ ಹಿಸ್ ವೇ ಅಟ್ ಆಲ್. ನನಗೆ ಅವನ ರೀತಿ ನೀತಿನೇ ಇಷ್ಟ ಆಗಲ್ಲ. ಶಿ ಅಬ್ಜೆಕ್ಟ್ಸ್ ನೇಮ್ಸ್ ಬೇಯಿಂಗ್ ಯೂಸ್ಡ್. ಅವಳು ಆಕ್ಷೇಪ ಮಾಡ್ತಾಳೆ, ನೇಮ್ಸ್ ಎಲ್ಲ ಯೂಸ್ ಮಾಡಬೇಡ. ರಿಮೈಂಡ್ಸ್ ಹಿಮ್ ಆರ್ ಸಜೆಷನ್ ಇನ್ ರೆಸ್ಪೆಕ್ಟ್ ಆಫ್ ಮೆನ್ಷನಿಂಗ್ ದ ನೇಮ್. ಯಾರ ಬಗ್ಗೆನೇ ಮಾತಾಡುವಾಗ ನೇಮ್ ಬಳಸಬಾರ್ದು. ಇಟ್ಸ್ ಬೆಸ್ಟ್ ಅವಾಯ್ಡ್ ನೇಮ್ಸ್. ಮಿಸ್ಟರ್ ಆ್ಯಂಡ್ ಮಿಸಸ್ ಅಷ್ಟೇ ಹೇಳಬೇಕು, ನೇಮ್ಸ್ ಹೇಳಬಾರ್ದು. ಬಿಕಾಸ್ ಆ್ಯಂಡ್ ಶಿ ರಿಮೈಂಡ್ಸ್ ಹಿಮ್ ದಟ್ ಶಿ ಈಸ್ ಇನ್ ಚಾರ್ಜ್ ಆಫ್ ದಟ್ ಆಫೀಸ್, ಬ್ಯಾಂಕ್, ಅಂಡರ್ ದ ಟ್ರಸ್ಟ್ ಆಫ್ ಮಿಸ್ಟರ್ ಬೌಂಡರ್ಬಿ. ಹಿ ಈಸ್ ಹರ್ ಪ್ಯಾಟ್ರನ್ and he is giving her annual income. And then she has received every acknowledgement of her social station. Mr. Bounderby has acknowledged her social station. ಅವಳ ಸೋಷಿಯಲ್ ಸ್ಟೇಟಸ್ನ ಪಾಪ ಅವ್ರು ಒಪ್ಕೊಂಡಿದ್ದಾರೆ, ಅವಳು ಹೈ ಫ್ಯಾಮಿಲಿಗೆ ಸೇರಿದವಳು ಅಂತ. ಆ್ಯಂಡ್ ಎವರಿ ರೆಕಗ್ನೇಷನ್ ಆಫ್ ಅವರ್ ಫ್ಯಾಮಿಲಿ ಡೆಸೆಂಟ್, ಅವಳ ಕುಟುಂಬದ ಡೆಸೆಂಟ್, ಆ ವಂಶದ ಬಗೆಗಿನ ಎಲ್ಲ ವಿಚಾರಗಳನ್ನು ಅವ್ರು ಒಪ್ಕೊಂಡಿದ್ದಾರೆ. ಅವಳು ಬಂದಿರ್ತಕ್ಕ ಯಾವ ಕುಟುಂಬದಿಂದ ಬಂದಳೆ ಅಂತ ಪ್ರತಿಯೊಂದು ಮಾಹಿತಿಯನ್ನು ಅವರು ಒಪ್ಕೊಂಡಿದ್ದಾರೆ, ರೆಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ದೇರ್ ಫೋರ್ ಟು ಹರ್ ಪ್ಯಾಟ್ರನ್ ಶಿ ವಿಲ್ ಬಿ ಸ್ಕ್ರಪುಲಸ್ಲಿ ಟ್ರೂ. ಅಟ್ ಲೀಸ್ಟ್ ಶಿ ಶುಡ್ ಬಿ ಟ್ರೂತ್ಫುಲ್ ಟು ಹರ್ ಪ್ಯಾಟ್ರನ್. ಆ್ಯಂಡ್ ಶಿ ಡಸ್ ನಾಟ್ ಕನ್ಸಿಡರ್ and will not consider and she cannot consider that she should be scrupulously true if she allows names to be mentioned. ಆ ಥರ ಮೆನ್ಷನ್ ಹೇಳಿಬಿಟ್ರೆ ಅವರ ಬಿಕಾಸ್ if he mentions the name of the person who belongs to that family, she cannot digest it, she cannot consider it, because it's like breaking, doing what to say, ನಂಬಿಕೆ ದ್ರೋಹ ಮಾಡಿದಾಗೆ ಅವರಿಗೆ. ಅದರಿಂದ ಅವಳಿಗೆ ಅದು ಇಷ್ಟ ಆಗಲ್ಲ. ಅವ್ರ ಕುಟುಂಬಕ್ಕೆ ಸೇರಿದವರನ್ನ ಹೆಸರನ್ನ ಹೇಳಬೇಡ, ಡೋಂಟ್ ಮೆನ್ಷನ್ ಹಿಸ್ ನೇಮ್, ಬಿಕಾಸ್
If you mention his name, he belongs to his family, and I cannot consider it in the usual way. And under that roof, that are most unfortunately connected with his. Bitzer again and again knuckles his head and begs pardon. ತಲೆ ಚಚ್ಕೊಳ್ತಾನೆ. ಹೌದು again and again had told me, madam, I beg me, pardon me, ಕ್ಷಮಿಸಿ ಅಂತ he begs her pardon. Mrs. Posset says that he may say an individual and must not mention the name. So don't mention the name, just say an individual. ಅಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಅವನು ಆ ಥರ ಹೇಳು, ಅವ್ರ ವ್ಯಕ್ತಿ ಹೇಳಬೇಡ, ಹೆಸರು ಹೇಳಬೇಡ. And he continues that an individual has never been what he ought to have been. ಆ ಬ್ಯಾಂಕಲ್ಲಿ ಒಬ್ಬ ವ್ಯಕ್ತಿ ಅವನೇನಾಗಬೇಕು ಅದಾಗಿಲ್ಲ. Since he first came into the place, he is dissipated, extravagant idler. Since the beginning, not only now, since the beginning, he is a dissipated, extravagant idler. An ordinary idler ಅಲ್ಲ, ಕಾಮನ್ ಐಡ್ಲರ್ ಅಲ್ಲ, extravagant idler. He is not worth his salt. ಅಲ್ಲಿ ತಗೊಳ್ಳೋ ಸಂಬಳಕ್ಕೆ, ಅಂದರೆ ತಿನ್ನೋ ಅನ್ನಕ್ಕೆ, ಉಪ್ಪಿಗೆ, ಅಲ್ಲಿ ತಗೊಳ್ಳೋ ಉಪ್ಪಿಗೆ ಅವನು ಯೋಗ್ಯ ಅಲ್ಲ, ಅಲ್ಲಿ ತಗೊಳ್ಳೋ ಸಂಬಳಕ್ಕೆ ತಕ್ಕಂಗೆ ಕೆಲಸ ಮಾಡಲ್ಲ ಅಂತ. He will not get it either if he has not a friend and relation at court. ಅವನು ನಿಜವಾಗ್ಲೂ ಯಾರು ಫ್ರೆಂಡ್ ಕೋರ್ಟಲ್ಲಿ ಯಾರೋ ಫ್ರೆಂಡ್ಸ್ ಇದ್ದರೆ ಅವ್ನು ಖಂಡಿತ ಇಲ್ಲಿ ಕೆಲಸ ಕೊಡ್ತಿರ್ಲಿಲ್ಲ. ಇಲ್ಲಿ ಕೆಲಸ ಕೊಟ್ಟಿರೋದು ಮಿಸ್ಟರ್ ಬೌಂಡರ್ಬಿ ಅವ್ರ ತಂದೆ ಫ್ರೆಂಡ್ಸ್ ಅಂತ. ಬೇರೆ ಯಾರೇ ಫ್ರೆಂಡ್ ಆಗಿದ್ರು ಅವನಿಗೆ ಕೆಲಸ ಕೊಡ್ತಿರ್ಲಿಲ್ಲ. ಶಿ ಶೇಕ್ಸ್ ವಿತ್ ದ ಮೆಲಾಂಕಲಿಕ್ ಎಕ್ಸ್ಪ್ರೆಷನ್. ತಲೆ ಅಲ್ಗಾಡ್ತಾಳೆ ಬೇಜಾರಿಂದ. Bitzer says that he is not to be pitied, he is to be pitied, and he speaks now with a lower voice that he is an improvident as any of the people in the town, and she knows that what that improvidence is. Mrs. Posset tells that they should take Bitzer as an example. ಅವನೊಬ್ಬ ಇಂಪ್ರಾವಿಡೆಂಟ್ ಫೆಲೋ ಅಂತ ಹೇಳ್ತಾಳೆ. ಶಿ ನೋಸ್ ದ ರಿಯಲ್ ಮೀನಿಂಗ್ ಆಫ್ ಇಂಪ್ರಾವಿಡೆನ್ಸ್, ಆ್ಯಂಡ್ ಇಂಪ್ರಾವಿಡೆನ್ಸ್ ಅಂದರೆ ಇಟ್ಸ್ ಯು ಅಂತ ಹೇಳ್ತಾಳೆ. ಪ್ಲೀಸ್ ಬೈ ದಿಸ್, ಖುಷಿ ಆಯಿತು ಅವನಿಗೆ. ಹಿ ಸೇಸ್ ದಟ್ he never touches the gratuity he receives at Christmas. ಕ್ರಿಸ್ಮಸಲ್ಲಿ ನನಗೆ ಎಕ್ಸ್ಟ್ರಾ ಕೆಲಸ ಮಾಡ್ತಾಯಿಲ್ಲ ಮೇಡಮ್, ಗ್ರ್ಯಾಚುಟಿ ಕೊಡ್ತಾರಲ್ಲ, ಅದನ್ನು ನಾನು ಟಚ್ ಮಾಡಲ್ಲ. ಐ ಡು ನಾಟ್ ಈವನ್ ಗೋ ಟು ದ ಲೆಂತ್ ಆಫ್ ಹಿಸ್ ವೇಜಸ್. ನಂಗೆ ಬರೋ ಸಂಬಳನೂ ಖರ್ಚು ಮಾಡಲ್ಲ. ಆ್ಯಂಡ್ ಹಿ ಹ್ಯಾಸ್ ಐ ಕೋಟೆಡ್ ಅನ್ಕೊಂಡು ವೈ ದೇ ಕಾಂಟ್ ಡೂ ಆಸ್ ಹಿ ಹ್ಯಾಸ್ ಡನ್. ನಂತರ ಇವ್ರು ಮಾಡೋಕ್ಕೆ ಯಾಕಾಗಲ್ಲ? ವಾಟ್ ಒನ್ ಪರ್ಸನ್ ಕ್ಯಾನ್ ಡೂ ಅನದರ್ ಕ್ಯಾನ್ ಡೂ. ನಾನು ಐ ಸೇವ್ ದಟ್ ಮಚ್ ಮನಿ. I do not take the gratuity also, I keep it in the bank itself, and I do not borrow the complete salary. ಇರೋ ಬರೋ ಸ್ಯಾಲ್ರಿ ಇಲ್ಲೂ ನಾನು ತಗೊಳ್ಳಲ್ಲ. ನನಗಾಗುತ್ತೆ ಅಂತ ಅವ್ರಿಗೆ ಯಾಕಾಗಲ್ಲ? ವೈ ದೇ ಕಾಂಟ್ ಡೂ ಆಸ್ ಹಿ ಹ್ಯಾಸ್ ಡನ್. ವಾಟ್ ಒನ್ ಪರ್ಸನ್ ಕ್ಯಾನ್ ಡೂ ಅನದರ್ ಕ್ಯಾನ್ ಡೂ. ದಿಸ್ ಈಸ್ ಒನ್ ಅಮಾಂಗ್ ದ ಫಿಕ್ಷನ್ಸ್ ಆಫ್ ಕಾಕ್ಟನ್. ದಿಸ್ ಇಸ್ ದ ವ್ಯೂ ಆಫ್ ಚಾರ್ಲ್ಸ್ ಡಿಕನ್ಸ್. ನಾವು ಲಿಸ್ಟಲ್ಲಿ ಹೇಳ್ತಾರೆ, ಇದು ಒಬ್ಬರು ಮಾಡೋಕ್ಕಾಗಿದ್ದು ಇನ್ನೊಬ್ಬರು ಮಾಡೋಕ್ಕಾಗತ್ತೆ, ನಾನು ಮಾಡೋಕ್ಕಾಗಿದ್ದು ನೀವು ಮಾಡೋಕ್ಕಾಗಲ್ಲ. ಐ ಕೋಟ್ ಆ್ಯಂಡ್ ಅನ್ಕೋಟ್. ಈವನ್ ದ ಕ್ಯಾಪಿಟಲಿಸ್ಟ್, ಅಲ್ಲಿರ್ತಕ್ಕಂಥ ಬಂಡವಾಳಶಾಹಿಗಳು ಇದನ್ನೇ ಕೇಳ್ತಾರೆ. ಎನಿ ಕ್ಯಾಪಿಟಲಿಸ್ಟ್ ದೇರ್ ಹೂ ಹ್ಯಾಸ್ ಮೇಡ್ 6,000 pounds ಔಟ್ ಆಫ್ 6 pence. ಔಟ್ ಆಫ್ 6 pence, 6 ಪೆನ್ಸಿಂದ 6,000 pounds ಮಾಡಿದ್ದಾರೆ ಅವರು ಇಂಡಸ್ಟ್ರಿಯಲಿಸ್ಟ್. ಆಲ್ವೇಸ್ ಪ್ರೊಫೆಸರ್ಸ್ ದೇ ವಂಡರ್ ವೈ ದ 60,000 ನಿಯರೆಸ್ಟ್ ಹ್ಯಾಂಡ್ಸ್ ಡು ನಾಟ್ ಮೇಕ್ 60,000 pounds ಔಟ್ ಆಫ್ 6 expense. ಅಲ್ಲಿ ಎಷ್ಟು ಜನ ಇದ್ದಾರೆ ಹ್ಯಾಂಡ್ಸ್ ವರ್ಕರ್ಸ್? 60,000 ಇದ್ದಾರೆ, ನಿಯರೆಸ್ಟ್ 60,000. ದೇ ಗೆಟ್ 6 pence. ಎವ್ರಿ ಒನ್ ಆಫ್ ದಮ್ ಗೆಟ್ 6 pence ಆಫ್ ಸ್ಯಾಲ್ರಿ. ವೈ ಕಾಂಟ್ ಎವ್ರಿ ಒನ್ ಆಫ್ ದಮ್ ಮೇಕ್ 60,000 ಲೈಕ್ ದೆಮ್? ಐ ಕೋಟ್ ಆ್ಯಂಡ್ ಅನ್ಕೋಟ್. ದೇ ಮೋರ್ ಆರ್ ಲೆಸ್ ರಿಪ್ರೋಚ್ ಎವ್ರಿ ಒನ್ ಫಾರ್ ನಾಟ್ ಅಕಂಪ್ಲಿಷಿಂಗ್ ದ ಲಿಟಲ್ ಫೀಟ್. ಈ ಸಣ್ಣ ಸಾಧನೆ ಮಾಡೋಕ್ಕಾಗಲ್ವಾ ಅವ್ರುಗಳು? ದೊಡ್ಡ ದೊಡ್ಡ ಸಾಧನೆಗಳು ಬೇಡ, ನಾವೆಲ್ಲ ಮಾಡ್ತಾ ಇಲ್ವಾ? ವಾಟ್ ಐ ಡಿಡ್ ಹೀ ಕ್ಯಾನ್ ಡೂ, ವೈ ಡೋಂಟ್ ಹೀ ಗೋ ಆ್ಯಂಡ್ ಡೂ ಇಟ್? ನಾನು ಮಾಡಿದವ್ರಿಗೆ ಆಗುತ್ತೆ, ಅವ್ರು ಯಾಕೆ ಹೋಗಿ ಮಾಡಲ್ಲ? Bitzer says that it's because of their wanting recreation. And this is the question raised by Mrs. Posset also, and Dickens also speaks of the same thing. He is representing the view of the capitalist there. Bitzer says, why? Because they want recreations. ಮನರಂಜನೆ ಬೇಕು ಅವರಿಗೆ, ಸದಾ ಸಂತೋಷವಾಗಿಡಬೇಕು. ಇಟ್ ಸ್ಟಫ್ ಆ್ಯಂಡ್ ನಾನ್ ಸೆನ್ಸ್. ಆ ಮನರಂಜನೆಗೆ ಖರ್ಚು ಮಾಡ್ತಾರೆ, ಅದರ ಸ್ಟಫ್ ನಾನ್ ಸೆನ್ಸ್ ಏನೇನು ಇದೆಯಲ್ಲ ಅವ್ರು ತಗೊಳ್ಳೋದು. ಡಸ್ ನಾಟ್ ವಾಂಟ್ ರಿಕ್ರಿಯೇಷನ್. ಸೊ ನನಗೆ ರಿಕ್ರಿಯೇಷನ್ ಬೇಡ, ಸೊ ಐ ಕ್ಯಾನ್ ಸೇವ್ ಮನಿ. ದೇ ವಾಂಟ್ ರಿಕ್ರಿಯೇಷನ್ಸ್. ಬೈ ನೌ ದೇ ಹಿಯರ್ ದ ನಾಕಿಂಗ್ ಸಾಟ್. Bitzer informs her that a gentleman has been looking up there for a minute or so. ಒಂದು ಬಾಗಿಲು ಬರ್ತಾ ಕೇಳುತ್ತೆ. ಅವನಿಗಾಗಲೇ ನೋಡಿದ್ದಾನೆ. ಜೆಂಟ್ಲ್ಮನ್ ಹ್ಯಾಸ್ ಬಿನ್ ಲುಕಿಂಗ್ ಫಾರ್ ಹರ್ ನಿಯರ್ ದ ಡೋರ್, ಆ್ಯಂಡ್
with her permission, he goes and opens the door and lets in the gentleman. ಅವನನ್ನು ಒಳಗಡೆಗೆ ಬಿಡ್ತಾಳೆ. And she surprised to see that stranger. At that hour, it's not the regular working hour. At this hour, what stranger who has come there? Why he has come there? And it's too late for business. But she holds a charge in this establishment. But there is no need for her to allow him because he has come after the working hour. But she considers him because she has taken the charge of the establishment from Mr. Bounderby. And she will never shrink any of the chances of doing her duty to him, to his bank. So she bids her to allow him in to the house, and she enters the boardroom. She comes out, she sits in the boardroom, and she, in the manner of the Roman matron, Roman ಯಜಮಾನಿ ಇದ್ದಾಳಲ್ಲ, ಅವಳು ಔಟ್ಸೈಡ್ ದ ಸಿಟಿ ವಾಲ್ಸ್ ಟು ಟ್ರೀಟ್ ವಿತ್ ಅನ್ ಇನ್ವೇಡಿಂಗ್ ಜನರಲ್. ನಗರದ ಕೋಟೆಯಿಂದ ಆಚೆ ಆ ನಗರವನ್ನು ಮುತ್ತಿಗೆ ಹಾಕಲಿಕ್ಕೆ ಬಂದಿರತಕ್ಕಂಥ ಜನರಲ್ ಮುಖ್ಯಸ್ಥ, ಸೈನ್ಯದ ಮುಖ್ಯಸ್ಥನ ನೋಡುವ ಗತ್ತಿನಿಂದ ನೋಡಲು ಹೋಗುವ ಗತ್ತಿನಲ್ಲಿ ಅಲ್ಲೋಗಿ ಕುಳಿತುಕೊಳ್ತಾಳೆ. ಆ್ಯಂಡ್ ದ ವಿಸಿಟರ್ ಸ್ಟ್ಯಾಂಡ್ಸ್ ವಿಸಿಲಿಂಗ್, ವಿಷಲ್ ಹಾಕ್ಕೊಂಡು ನಿಂತ್ಕೊಳ್ತಾನೆ. ಆ್ಯಂಡ್ ಹಿ ಈಸ್ ವೆರಿ ಕೂಲ್ ಆ್ಯಂಡ್ ಹೀ ಸ್ಟಿಲ್ ವೇರಿಂಗ್ ಹಿಸ್ ಹ್ಯಾಟ್ ತೆಗಿಲಿಲ್ಲ. ಆ್ಯಂಡ್ ಎ ಸರ್ಟನ್ ಏರ್ ಆಫ್ ಎಕ್ಸಾಸ್ಟನ್ ಅಪಾನ್ ಹಿಮ್, ಬಟ್ ಹಿ ಲುಕ್ಸ್ ವೆರಿ ಮಚ್ ಎಕ್ಸಾಸ್ಟೆಡ್, ತುಂಬ ಸುಸ್ತಾಗ್ಬಿಟ್ಟಿದ್ದಾನೆ. ಹಿ ಸೀನ್ ಟು ಬಿ ಎ ಥರೋ ಜೆಂಟ್ಲ್ಮ್ಯಾನ್. ಅವನ ಬಟ್ಟೆ ನೋಟ ಎಲ್ಲ ನೋಡಿದ್ರೆ, ಅಪಿಯರೆನ್ಸ್ ಎಲ್ಲ ನೋಡಿದ್ರೆ, ಸೀಮ್ಸ್ ಟು ಬಿ ಎ ಥರೋ ಜೆಂಟ್ಲ್ಮ್ಯಾನ್, ಒಳ್ಳೆ ಸಭ್ಯ ವ್ಯಕ್ತಿ ಅಂತ ಕಾಣ್ತಾ ಇದ್ದಾನೆ. ಮೇಡ್ ಟು ದ ಮಾಡೆಲ್ ಆಫ್ ದ ಟೈಮ್, ಆ ಕಾಲಕ್ಕೆ ಹೊಂದುವಂಥ ಸಭ್ಯ ವ್ಯಕ್ತಿ. ವೇರಿ ಆಫ್ ಎವ್ರಿಥಿಂಗ್, ಆ ಕಾಲದಲ್ಲಿ ವೇರಿ ಆಫ್ ಎವ್ರಿಥಿಂಗ್, ಎಲ್ಲನೂ ಅವ್ರಿಗೆ ಸಾಕಾಗ್ಬಿಡುತ್ತೆ ಯಾವುದೇ ಕೆಲಸ ಮಾಡೋಕ್ಕೆ ಹೋದ್ರು. ಆ್ಯಂಡ್ ಪುಟ್ಟಿಂಗ್ ನೋ ಮೋರ್ ಫೇತ್ ಇನ್ ಎನಿಥಿಂಗ್ ದ್ಯಾನ್ ಲೂಸಿಫರ್. ಈಗ ಆ ಕಾಲದವ್ರು, ಮಾಡರ್ನ್ ಅವರು, they are tired of every good work, whatever the elders or established system says, ಅದೆಲ್ಲದೂ ಅವ್ರಿಗೆ they go against it. They're putting no more faith in anything than Lucifer, the agent of hell, ನರಕದ ಏಜೆಂಟ್. ಅವನ ಮಾತು ಬಿಟ್ಟರೆ, ಆ ಥರ ಕೆಟ್ಟದ್ದು ಬಿಟ್ಟರೆ, ನರಕದಕ್ಕೆ ಸಮಾನವಾದ ವಿಚಾರಗಳಲ್ಲಿ ನಂಬಿಕೆ ಇಡೋದು ಬಿಟ್ಟರೆ ಇನ್ನೆಲ್ಲವೂ ಅವರಿಗೆ ಅಮೇಧ್ಯ ಅಂತಾರೆ, ಅಂದರೆ ಹಿಡಿಸೋದಿಲ್ಲ ಅಂತಾರೆ. ಹಿ ಆಸ್ಕ್ ಹಿಮ್ ಇಫ್ ಹಿ ವಿಶಸ್ ಟು ಸಿ ಹರ್, ಆ್ಯಂಡ್ ಈ ರಿಮೂವ್ಸ್ ಹಿಸ್ ಹ್ಯಾಟ್ ಆ್ಯಂಡ್ ರಿಕ್ವೆಸ್ಟ್ ಎಕ್ಸ್ಕ್ಯೂಸ್. ನೀವು ನನ್ನ ನೋಡಬೇಕಾ ಅಂತ ಕೇಳಿದಾಗ ಆಗ ಹ್ಯಾಟ್ ತೆಗೆದು ಎಸ್ ಅಂತ ಎಕ್ಸ್ಕ್ಯೂಸ್ ಹೇಳ್ತಾನೆ. ಯಾಕೆಂದರೆ ಒಬ್ಬರನ್ನ ಭೇಟಿ ಮಾಡೋಕ್ಕೆ ಬಂದಾಗ ಇಟ್ಸ್ ಅ ಗುಡ್ ಮ್ಯಾನರ್, ತಮ್ಮ ಹ್ಯಾಟನ್ನು ತೆಗೆದು ಕೈಲಿಟ್ಕೊಂಡು ನಿಂತ್ಕೊಂಡು ವಿಶಸ್ ಹೇಳೋದು. ಅದಕ್ಕೆ ಕೇಳ್ತಾಳೆ. ಇಲ್ಲಾಂದರೆ ಇಟ್ ಡಸಂಟ್ ಲೈಕ್ ಟು ಮೀಟ್ ದೆಮ್ ಅಂತ. ಅದು ನೋಡಿ ಎಷ್ಟೆಲ್ಲ ಮ್ಯಾನರ್ಸ್ ಇರುತ್ತೆ ಅಂತ. Mrs. Sparsit observes that he is 5 and 30. 5 and 30 years old. 35 ವರ್ಷದ ಹುಡುಗ, ಗುಡ್ ಲುಕಿಂಗ್, ಗುಡ್ ಫಿಗರ್, ಗುಡ್ ಟೀತ್, ಗುಡ್ ವಾಯ್ಸ್, ಗುಡ್ ಬ್ರೀಡಿಂಗ್, ವೆಲ್ ಡ್ರೆಸ್, ಡಾರ್ಕ್ ಹೇರ್, ಬೋಲ್ಡ್ ಐಸ್. ಎಷ್ಟು ಕ್ಷಣದಲ್ಲೆಲ್ಲ ಗಮನಿಸ್ಬಿಡ್ತಾಳೆ ನೋಡಿ ಅವಳು. ಶಿ ಟೆಲ್ಸ್ ಹಿಮ್ ಟು ಬಿ ಸೀಟೆಡ್, ಕೂತ್ಕೊಳ್ಳಿ ಅಂತಾಳೆ. ಹಿ ಥ್ಯಾಂಕ್ಸ್ ಹರ್ ಆ್ಯಂಡ್ ಪ್ಲೇಸಸ್ ಎ ಚೇರ್ ಫಾರ್ ಹರ್. ನಾನು ಕೂತ್ಕೊಂಡು ಆಕೆಗೊಂದು ಚೇರನ್ನು ತಾನೇ ಇಡ್ತಾನೆ. ನೋಡಿ, ಮ್ಯಾನರ್ಸ್ ಅಬ್ಸರ್ವ್ ಮಾಡಿ ನೀವು. But remains himself carelessly lounging against the table. But he doesn't sit. ಥ್ಯಾಂಕ್ಸ್ ಹೇಳಿ ಆಕೆಗೆ ಚೇರು ಅವಳು ಕೂತ್ಕೊಳ್ಳೋಕೆ ಆಫರ್ ಮಾಡಿ ಟೇಬಲ್ ಬಳಿ ಆತ ಓಡಾಡ್ತಾ ಇದ್ದಾನೆ. ಹಿ ಇನ್ಫಾರ್ಮ್ಸ್ ಹರ್ ದಟ್ ಹಿ ಲೆಫ್ಟ್ ಹಿ ಸರ್ವೆಂಟ್ ಅಟ್ ದ ರೈಲ್ವೆ ಲುಕಿಂಗ್ ಆಫ್ಟರ್ ದ ಬ್ಯಾಗೇಜ್. ನನ್ನ ಸರ್ವೆಂಟನ್ನ ರೈಲ್ವೆ ಸ್ಟೇಷನ್ ಬಿಟ್ಟು ಬಂದಿದ್ದೀನಿ. ಹಿ ಈಸ್ ಟೇಕಿಂಗ್ ಕೇರ್ ಆಫ್ ಮೈ ಬ್ಯಾಗೇಜ್. ವೆರಿ ಹೆವಿ ಟ್ರೈನ್ and vast quantity of it in the van. He speaks of the train and van, and then he speaks of the black city, black walls, black everything black in that city. And she says that in her uncompromising way that it is blacker in general, much blacker. It's quite less black now. It's usually blacker and blacker in general. He asks her to excuse him for asking that if she is not a native. ನೀವು ಇಲ್ಲಿಯವರಲ್ವಾ, ನೇಟಿವ್ ಅಲ್ವಾ ಅಂತ ಕೇಳ್ತಾನೆ. ಆ್ಯಂಡ್ ಶಿ ಟೆಲ್ಸ್ ದಟ್ ಇಟ್ ವಾಸ್ ಒನ್ಸ್ ಹರ್ ಗುಡ್ ಆರ್ ಇಲ್ ಫಾರ್ಚೂನ್ ಆಸ್ ಇಟ್ ಮೇ ಬಿ ಬಿಫೋರ್ ಶಿ ಬಿಕೇಮ್ ಎ ವಿಡೋ. ಎಸ್, ಶಿ ವಾಸ್ ಎ ಲೇಡಿ ಫ್ರಮ್ ಎ ಗುಡ್ ಫ್ಯಾಮಿಲಿ.
a family of fortune, and after becoming a widow, ವಿಧವೆ ಆದ ನಂತರ she had to move here, very different sphere. Her husband was Polar. She mentions the name of the family of her husband, Polar family. Polar ಅಂದರೆ ತುಂಬ ಶ್ರೀಮಂತ ಮನೆತನ. And the stranger reflects about the word Polar ಅಂತ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಿರುವಾಗ, and he says that they must be rich, she must be very rich, and she must be ವೆರಿ ಮಚ್ ಬೋರ್ಡ್ ದೇರ್. ಇಲ್ಲಿ ನೀವು ತುಂಬ ಬೋರ್ ಆಗ್ತಿರ್ಬೇಕಲ್ಲ ನಿಮ್ಗೆ. ಹಾಗಾದರೆ ಶಿ ರಿಪ್ಲೇಸ್ ದಟ್ ಶಿ ಈಸ್ ಅ ಸರ್ವೆಂಟ್ ಆಫ್ ಸರ್ಕಮ್ಸ್ಟಾನ್ಸಸ್. ಏನು ಮಾಡೋದು? ಐ ಆಮ್ ಎ ಸರ್ವೆಂಟ್ ಆಫ್ ಸರ್ಕಮ್ಸ್ಟಾನ್ಸಸ್. ಬೋರ್ ಆಗಲಿ, ಖುಷಿ ಆಗಲಿ, ಹ್ಯಾಪಿ ಆರ್ ಬೋರ್ಡ್, ಐ ಹ್ಯಾವ್ ಟು ಲೀವ್ ಹಿಯರ್ ಬಿಕಾಸ್ ಐ ಆಮ್ ದ ಸರ್ವೆಂಟ್ ಆಫ್ ಸರ್ಕಮ್ಸ್ಟಾನ್ಸಸ್. ಪರಿಸ್ಥಿತಿಯ ಕೈಗೊಂಬೆ ನಾನು. ಶಿ ಹಸ್ ಲಾಂಗ್ ಅಡಾಪ್ಟೆಡ್ ಹರ್ ಸೆಲ್ಫ್ ಟು ದ ಗವರ್ನಿಂಗ್ ಪವರ್ ಆಫ್ ಹರ್ ಲೈಫ್. ನನ್ನ ಜೀವನದಲ್ಲಿ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಿದ್ದಲ್ಲ, ಎವ್ರಿ ಒನ್ಸ್ ಲೈಫ್ ಇಸ್ ಗವರ್ನ್ ಬೈ ಸಮ್ ಇನ್ವಿಸಿಬಲ್ ಪವರ್ ಅಂತ. ಐ ಹ್ಯಾವ್ ಸರೆಂಡರ್ಡ್ ಟು ದ್ಯಾಟ್ ಆ್ಯಂಡ್ ಐ ಅಡಾಪ್ಟೆಡ್. ಜೀವನದಲ್ಲಿ ಏನು ಆ ಶಕ್ತಿ ದಾರಿ ತೋರಿಸುತ್ತೋ ಹಾಗೆ ನಾನು ಹೊಂದ್ಕೊಂಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ದ ಸ್ಟ್ರೇಂಜರ್ ಸೇಸ್ ದಟ್ ಶಿ ಈಸ್ ವೆರಿ ಫಿಲಾಸಫಿಕಲ್ ಆ್ಯಂಡ್ ವೆರಿ ಎಕ್ಸಾಂಪ್ಲರಿ ಆ್ಯಂಡ್ ಲಾಡೆಬಲ್. ರಿಯಲಿ ಫಿಲಾಸಫಿಕಲ್. ನೀವು ತತ್ವಜ್ಞಾನಿ ಥರ ಮಾತಾಡ್ತೀರಿ, ತುಂಬ ಮಾದರಿಯಾಗಿದ್ದೀರಿ, ನಿಜಕ್ಕೂ ಯುವರ್ ಪ್ರೈಸ್ ವರ್ದಿ, ಹೊಗಳಿಕೆಗೆ ಅರ್ಹರು ಅಂತ ಹೇಳ್ತಾನೆ. ಶಿ ಆಸ್ ಹಿಮ್ ವಾಟ್ ಫೇವರ್ ಶಿ ಈಸ್ ಇಂಡೆಕ್ಟೆಡ್ ಟು ಹಿಮ್. ವಾಟ್ ಫೇವರ್ ಡು ಯು ವಾಂಟ್ ಫ್ರಮ್ ಮೀ? He is much obliged to her for reminding him and says that he is the bearer of a letter of introduction to Mr. Bounderby. ನನ್ನಿಂದ ನಿಮ್ಗೇನು ಫೇವರ್ ಆಗಬೇಕಂದಾಗ ಆತ ಹೇಳ್ತಾನೆ, ನಾನು ಮಿಸ್ಟರ್ ಬೌಂಡರ್ಬಿ ಬ್ಯಾಂಕರ್ ಅವ್ರಿಗೆ ಬ್ರಾಟ್ ಅನ್ ಇಂಟ್ರೊಡಕ್ಟರಿ ಲೆಟರ್, ನನ್ನ ಪರಿಚಯ ಪತ್ರ ತಂದಿದ್ದೀನಿ. ಆ್ಯಂಡ್ ವಾಕಿಂಗ್ ಥ್ರೂ ದ ಎಕ್ಸ್ಟ್ರಾಡನರಿ ಬ್ಲ್ಯಾಕ್ ಟೌನ್. ಬರೀ ಬ್ಲ್ಯಾಕ್ ಟೌನ್ ಅಲ್ಲ, ಅದು ಎಕ್ಸ್ಟ್ರಾಡನರಿ ಬ್ಲ್ಯಾಕ್ ಟೌನ್. ಎಕ್ಸ್ಟ್ರಾವ್ಯಾಗಂಟ್ ಆಗಿಲ್ಲ ನೋಡಿ, ಎಷ್ಟು ಐರನಿಕ್ ಆಗಿ ಚಾರ್ಲ್ಸ್ ಡಿಕನ್ಸ್ ಪದಗಳನ್ನು ಬಳಸ್ತಾರೆ ಅಂತ. ಆ್ಯಂಡ್ ಅಲ್ಲಿ ಯಾರೋ ಒಂದು ಹೋಟೆಲಲ್ಲಿ ಒಬ್ಬ ಈ ಹ್ಯಾಡ್ ಆಸ್ಟ್ ಮೆಟ್ ಎ ಮ್ಯಾನ್, ಎ ಸರ್ವೆಂಟ್, ಎ ವರ್ಕಿಂಗ್ ಮ್ಯಾನ್, ಆ್ಯಂಡ್ ಹಿ ಹ್ಯಾಡ್ ಮೇಬಿ ಮೈಟ್ ಹ್ಯಾವ್ ಬಿನ್ ಮಿಸ್ಲೀಡ್ ಬೈ ದ ವರ್ಡ್ ಬ್ಯಾಂಕರ್. ಮಿಸ್ಟರ್ ಬೌಂಡರ್ಬಿ ಬ್ಯಾಂಕರ್ ಅಂದಾಗ ಆ ವರ್ಡ್ ಮಿಸ್ಲೀಡ್ ಆಗಿರ್ಬೋದು. ಹಿ ಡೈರೆಕ್ಟೆಡ್ ಹಿಮ್ ಟು ದ ಬ್ಯಾಂಕ್ ಆ್ಯಂಡ್ ಹಿ ಥಾಟ್ ದಟ್ ಮಿಸ್ಟರ್ ಬೌಂಡರ್ಬಿ ದ ಬ್ಯಾಂಕರ್ ಡಸ್ ನಾಟ್ ರಿಸೈಡ್ ಇನ್ ದ ಎಡಿಫೈಸ್. ಸೊ ಆತ ಇಲ್ಲಿಗೆ ಬ್ಯಾಂಕಿಗೆ ನನ್ನ ಕಳಿಸ್ಕೊಟ್ಟ. ನಾನು ಅನಿಸ್ತು ಬ್ಯಾಂಕರ್ ಮಿಸ್ಟರ್ ಬೌಂಡರ್ಬಿ ದ ಬ್ಯಾಂಕರ್ ವಿಲ್ ಹಿ ಲೀವ್ ಹಿಯರ್ ಇನ್ ದ ಎಡಿಫೈಸ್ ಅಂತ ಅಂದ್ಕೊಂಡೆ. ದೋ ಹಿ ಡಸ್ ನಾಟ್ ಇಂಟೆಂಡ್ ಟು ಡೆಲಿವರ್ ಹಿಸ್ ಲೆಟರ್. ನಾನು ಐ ಡೋಂಟ್ ಲೈಕ್ ಟು ಅಟ್ ದ ಪ್ರೆಸೆಂಟ್ ಮೊಮೆಂಟ್ ಐ ಡೋಂಟ್ ಡೆಲಿವರ್ ದಿಸ್ ಲೆಟರ್ ಟು ಯು, ಬಟ್ ಐ ಸ್ಟ್ರಾಲ್ಡ್ ಅರೌಂಡ್ ದ ಬ್ಯಾಂಕ್ ಆ್ಯಂಡ್ saw you at the window, a lady of a very superior and agreeable appearance. ಆಗ ಬ್ಯಾಂಕ್ ಸುತ್ತಮುತ್ತ ಓಡಾಡುವಾಗ ವಿಂಡೋ ಹತ್ರ ಎ ಲೇಡಿ ಆಫ್ ಎ ಸುಪೀರಿಯರ್, ತುಂಬ ಹೈ ಲೆವೆಲ್, ಮೇಲ್ಮಟ್ಟದ, ಅಗ್ರಿಯೇಬಲ್ ಅಪಿಯರೆನ್ಸ್, ಅಂದರೆ ಮಾತಾಡ್ಸಲಿಕ್ಕೆ ಡೀಸೆಂಟ್ ಅನಿಸುವಂಥ ಲೇಡಿ ಆಗಿದ್ದ ನಿಮ್ಮನ್ನು ನಾನು ನೋಡಿದೆ. ಸೊ ಐ ಥಾಟ್ ಇಟ್ ಈಸ್ ಬೆಟರ್ ಟು ಟೇಕ್ ಎ ಲಿಬರ್ಟಿ ಆಫ್ ಆಸ್ಕಿಂಗ್ ಯು ಅಬೌಟ್ ಮಿಸ್ಟರ್ ಬೌಂಡರ್ಬಿ. ಬ್ಯಾಂಕರ್ ಎಲ್ಲಿದ್ದಾರೆ, ಅವ್ರ ಮನೆಯಲ್ಲಿ ಅಂತ ಕೇಳೋದಕ್ಕೆ, ನೀವು ನೋಡೋದಕ್ಕೆ ತುಂಬ ಡೀಸೆಂಟ್ ಡಿಗ್ನಿಫೈ ಆಗಿ ಕಂಡ್ರಲ್ಲ, ಇನ್ನೊಂದು ಮಾತು ಕೇಳೋಣ ಅಂತ ಬಂದೆ. ಮಿಸಸ್ ಪಾಸಿಟ್ ಈಸ್ ಸಫಿಷಿಯೆಂಟ್ಲಿ ರಿಲೀವ್ಡ್ by the inattention and indolence of his manner. He shows the letter by mentioning the name of Mr. Gradgrind, the member of that place, parliament member of that place. He shows her the letter of Mr. Gradgrind and she recognizes the hand. Mr. Gradgrind handwriting she has already seen it in the house of Mr. Bounderby, in the home of Mr. Bounderby. So she recognizes it and she gives him the address of Mr. Bounderby and also the clues and the directions to go to go to his home. And he says he tells her 1,000 thanks. Sorry, thanks ಅಂತ ಹೇಳ್ತಾನೆ. And he also wants to know about the wife of the banker. And he asks her if Mr. Bounderby has married the daughter of Mr. Gradgrind. She tells with a sudden compression of the mouth that he has that honor. Yes, he has that honor. ಅವರು ಆ ಗೌರವಕ್ಕೆ ಪಾತ್ರರಾಗಿದ್ದಾರೆ. And he tells her that she is a philosopher. ಅವಳು ತತ್ವಜ್ಞಾನಿ ಥರ ಮಾತಾಡ್ತಾಳ. ಎಸ್, ಶಿ ಈಸ್ ಇಂಡೀಡ್ ಎ ಫಿಲಾಸಫರ್ ಅಂತ ಮಿಸಸ್ ಪಾಸ್ಟೆಟ್ ಹೇಳ್ತಾರೆ. ಯಾರು? ಲೂಯಿಸನ್. ಆ್ಯಂಡ್ he asked her to excuse his curiosity, impertinent curiosity. ನಾನು ತುಂಬ ಉದ್ದಟತನದಿಂದ ಕುತೂಹಲ ತೋರಿಸ್ತಾ ಇದ್ದೀನಿ ಅವಳ ಬಗ್ಗೆ, ಎಕ್ಸ್ಕ್ಯೂಸ್ ಮಾಡಿ.
ಬಟ್ ಶಿ ನೋಸ್ ದ ಫ್ಯಾಮಿಲಿ ಆ್ಯಂಡ್ ನೋಸ್ ದ ವರ್ಲ್ಡ್. ನಿಮಗೆ ಗೊತ್ತಲ್ಲ ಯಾಕೆ ನಿಮಗೆ ಫ್ಯಾಮಿಲಿ ಗೊತ್ತು ಆ್ಯಂಡ್ ಯು ನೋ ದ ವರ್ಲ್ಡ್, ಪ್ರಪಂಚನ ಎಲ್ಲ ನನಗಿಂತ ಯಾರನ್ನು ಎಕ್ಸ್ಪೀರಿಯನ್ಸ್ಡ್ ಲೇಡಿ, ಅದಕ್ಕೆ ಕೇಳ್ಕೊಳ್ತಿದ್ದೀನಿ. ಬಿಕಾಸ್ ಹಿ ಈಸ್ ಅಬೌಟ್ ಟು ನೋ ದ ಫ್ಯಾಮಿಲಿ, ಆ ಕುಟುಂಬದ ಬಗ್ಗೆ ತಿಳ್ಕೋಬೇಕು. ಬಿಕಾಸ್ ಹಿ ಹ್ಯಾಸ್ ಟು ಡೂ ಮಚ್ ವಿತ್ ದೆಮ್, ಅವ್ರ ಜೊತೆ ಉಳ್ಕೊಂಡು ಅವ್ರ ಜೊತೆ ಕೆಲಸ ಮಾಡಬೇಕಾಗಿದೆ. ಸೊ ಅವರು ಅಲ್ಲಿ ಹೋಗೋಕ್ಕೆ ಮುಂಚೆ ಅಲ್ಲಿ ಜನ ಹೇಗೆ ಅಂತ ಗೊತ್ತಾದರೆ ಅವರ ಮ್ಯಾನರ್ಸ್ಗೆ, ಅವರ ಮೆಂಟಾಲಿಟಿಗೆ ಹೊಂದ್ಕೊಳ್ಬೋದು ಅಂತ ಕೇಳ್ತಾ ಇದ್ದೀನಿ. He asks if the lady is so very alarming because her father gives her such a potentiously hard-headed and a reputation that he has a burning desire to know. ಯಾಕೆ ಮುಂಚೆ ನಾವು ತಂದೆ her father has given a really hard-headed reputation, ತುಂಬ ರೆಪ್ಯುಟೇಷನ್ ಕೊಟ್ಬಿಟ್ಟಿದ್ದಾರೆ ಮಗಳ ಬಗ್ಗೆ, potentiously hard-headed reputation ಕೊಟ್ಬಿಟ್ಟಿದ್ದಾರೆ. ಇಫ್ ಶಿ ಈಸ್ ಅ ಫಿಲಾಸಫರ್, ಇಫ್ ಶಿ ಈಸ್ ವೆರಿ ಸೀರಿಯಸ್ ಅಂತ ಕೇಳ್ತಾನೆ. ಅದಕ್ಕೆ he wants to know, he has a burning desire to know much about that lady. If she is absolutely unapproachable, is she really unapproachable, serious and repellently or stunningly clever? ಅವಳು ತುಂಬ ಕ್ಲೇವರ್ ಅಂತ ಹೇಳಿದ್ದಾರೆ. Is it so? And her age now 45 and 30. How old she is? 40 40 ವರ್ಷನ or 5 and 30 35 ವರ್ಷನ? She laughs outright and says that no, when she got married she was not 20. 35 ಅಲ್ಲ, 20 ಆಗಿರಲಿಲ್ಲ ಮದುವೆ ಆದಾಗ. And he tells that this news has astonished him a lot, in a greater way that no news in his life had astonished him this much. ಇಷ್ಟೊಂದು ನನಗೆ ಆಶ್ಚರ್ಯ ಆಗಿರಲಿಲ್ಲ ಈ ನ್ಯೂಸ್, ಅಷ್ಟು ನನ್ನ ಜೀವನದಲ್ಲೇ ಇಂಥ ನ್ಯೂಸು, ಇಷ್ಟು ಆಶ್ಚರ್ಯಕರವಾದ ನ್ಯೂಸ್ ಕೇಳಿಲ್ಲ ಅಂತ ಹೇಳ್ತಾನೆ. ಆ್ಯಂಡ್ because her father had prepared him to meet a grim and stony matured lady, to a lady of grim and stony maturity, ತುಂಬ ಸೀರಿಯಸ್ ಆಗಿರುವಂಥ, ಕಳ್ಳಿನೂ ಅಷ್ಟೇ ಗಂಭೀರವಾಗಿರ್ತಕ್ಕಂಥ ಲೇಡಿ ತನ್ನ ಮಗಳು ಅಂತ ಹೇಳಿದರು. ಈಗ ಆ ರೀತಿಯ ಲೇಡಿ ನಾನು ಹೇಗಪ್ಪ ಪರಿಚಯ ಮಾಡ್ಕೊಳ್ಳೋದು, ಅವ್ರ ಮನೇಲೇ ಇರಬೇಕಲ್ಲ ಕೆಲಸ ಮಾಡಲಿಕ್ಕೆ, ಹೇಗಿರೋದು ಅಂತ ನನಗೆ ಭಯ ಆಗ್ಬಿಟ್ಟಿತ್ತು ಅಂತ ಹೇಳ್ತಾನೆ. ಈಸ್ ಅಬ್ಲೇಜ್ಡ್ ಹರ್ ಆಫ್ ಆಲ್ ಥಿಂಗ್ಸ್ ಫಾರ್ ಕನೆಕ್ಟಿಂಗ್ ಸೊ ಅಬ್ಸರ್ಡ್ ಎ ಮಿಸ್ಟೇಕ್ ಆ್ಯಂಡ್ ರಿಕ್ವೆಸ್ಟ್ ಹರ್ ಟು ಎಕ್ಸ್ಕ್ಯೂಸ್ ದಿಸ್ ಇಂಟ್ರೂಷನ್. ಥ್ಯಾಂಕ್ಸ್ ಗೋಸ್ ಆ್ಯಂಡ್ ಲೀವ್ಸ್ ಸರ್. ಆಫ್ಟರ್ ಗೆಟಿಂಗ್ ದಿಸ್ ಇನ್ಫಾರ್ಮೇಷನ್ ಆ್ಯಂಡ್ ಹಿ ಥ್ಯಾಂಕ್ಸ್ ಸರ್ ಫಾರ್ ಕರೆಕ್ಟಿಂಗ್ ದಿಸ್ ಸೊ ಅಬ್ಸರ್ಡ್ ಎ ಮಿಸ್ಟೇಕ್. ಅವಳನ್ನು ತುಂಬ ಲೂಯಿಸಾನ, ಮಿಸಸ್ ಬೌಂಡರ್ಬಿನ, ಎ ಗ್ರಿಮ್ ಆ್ಯಂಡ್ ಸ್ಟೋನಿ matured lady of grim and stony maturity lady ಅಂತ ಅಂದ್ಕೊಂಡ್ಬಿಟ್ಟಿದ್ನಲ್ಲ. ಯು ಹ್ಯಾವ್ ಕರೆಕ್ಟೆಡ್ ಮೀ ದಿಸ್ ಅಬ್ಸರ್ಡ್ ಮಿಸ್ಟೇಕ್. ಇಷ್ಟು ನನ್ನ ತಪ್ಪನ್ನು ನೀವು ಕರೆಕ್ಟ್ ಮಾಡಿದ್ರಿ. ಆ್ಯಂಡ್ ನಾನು ಐ ಹ್ಯಾವ್ ಇಂಟ್ರೂಡೆಡ್ ಎಕ್ಸ್ಕ್ಯೂಸ್ ಮೈ ಇಂಟ್ರೂಷನ್. ನಾನು ನಿಮಗೇನೋ ಕೆಲಸ ಮಾಡ್ತಿದ್ರಿ, ಮಧ್ಯದಲ್ಲಿ ನಾನು ಬಂದುಬಿಟ್ಟೆ ಅಂಥೇಳಿ ಎಕ್ಸ್ಕ್ಯೂಸ್ ಕೇಳಿ, ಕ್ಷಮೆ ಕೇಳಿ, ಥ್ಯಾಂಕ್ಸ್ ಹೇಳಿ, ಹಿ ಬೋಸ್, ಧನ್ಯವಾದಗಳು ಹೇಳಿ ತಲೆ ಬಾಗಿ ವಂದಿಸಿ ಹಿ ಲೀವ್ಸ್ ಹರ್, ಹೊರಡ್ತಾನೆ. ಆ್ಯಂಡ್ ಮಿಸಸ್ ಪಾಸಿಟ್ she hides in the window curtain and she observes him as he goes down the steps. And she asks Mysore about his opinion of the gentleman. ನಿಂಗೆ ಅನಿಸುತ್ತೆ ಆ ವ್ಯಕ್ತಿ ಬಗ್ಗೆ ಅಂತ ಕೇಳಿದಾಗ, Mysore opines that he spends a deal of money on his dress. ದುಡ್ಡೆಲ್ಲ ಬಟ್ಟೆಗೆ ಖರ್ಚು ಮಾಡ್ತಾರೆ ಅಂತ ಅನಿಸುತ್ತೆ. She tells that it's tasteful. ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದು ಟೇಸ್ಟ್, ಅದು ಅಭಿರುಚಿ, ಒಳ್ಳೆ ಅಭಿರುಚಿ ತೋರಿಸುತ್ತೆ. Mysore ರಿಪ್ಲೈಸ್ ದಟ್ ಇಫ್ ದಟ್ ಈಸ್ ವರ್ತ್ ದ ಮನಿ, ಆ ಬಟ್ಟೆ ದುಡ್ಡಿಗೆ ತಕ್ಕಂಥ ಬಟ್ಟೆ ಹಾಕ್ಕೊಳ್ಬೇಕು. ಜಾಸ್ತಿ ದುಡ್ಡು ಕೊಟ್ಟು ಕಡಿಮೆ ಗುಣಮಟ್ಟದ ಬಟ್ಟೆ ಹಾಕ್ಕೊಳ್ಬಾರ್ದು. ಮೋರ್ ಮನಿ ಲೋ ಕ್ವಾಲಿಟಿ ಅಲ್ಲ, ಈಕ್ವಲ್ ಕ್ವಾಲಿಟಿ. ದ ಕ್ಲಾತ್ ಶುಡ್ ಬಿ ವರ್ದಿ ಆಫ್ ದಟ್ ಮನಿ. ಬಿಸೈಡ್ಸ್ ವಿಚ್ ಹಿ ಲುಕ್ಸ್ ಟು ಹಿಮ್ ಆಸ್ ಇಫ್ ಹಿ ಗೇಮ್ಸ್. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಅವ್ರು ನೋಡಿದ್ರೆ ಹಿ ಸೀಮ್ಸ್ ಟು ಬಿ ಎ ಪರ್ಸನ್ ಹೂ ವಾಂಟ್ಸ್ ಟು ಗೇಮ್. ಇನ್ನೊಬ್ಬರು ಜೀವನದಲ್ಲಿ ಆಟ ಆಡೋ ವ್ಯಕ್ತಿ ಥರ ಕಾಣಿಸ್ತಾನೆ. ಮಿಸಸ್ ಪಾಸಿಟ್ ಟೆಲ್ಸ್ ದಟ್ ಎಸ್ ಇಟ್ ಈಸ್ ಇಮ್ಮಾರಲ್ ಟು ಗೇಮ್. ಇನ್ನೊಬ್ಬರ ಜೀವನದಲ್ಲಿ ಆಟ ಆಡೋದು ಇಮ್ಮಾರಲ್, ಅನೈತಿ ಅಂತ ಹೇಳ್ತಾಳೆ. ಬಟ್ Mysore ಸೇಸ್ ದಟ್ ಇಟ್ಸ್ ರಿಡಿಕ್ಯುಲಸ್. ಅವ್ರಿಗೆ ಅದು ಗೇಮ್ ಇಮ್ಮಾರಲ್ ಅಲ್ಲ. ದ ಚಾನ್ಸಸ್ ಆರ್ ಎಗೇನೆಸ್ಟ್ ದ ಪ್ಲೇಯರ್ಸ್. ಗೇಮ್ ಆಡೋಕ್ಕೋದ್ರೆ ಆಲ್ವೇಸ್ ದ ಚಾನ್ಸಸ್ ವಿಲ್ ಗೋ ಎಗೇನೆಸ್ಟ್ ದ ಪ್ಲೇಯರ್ಸ್. ದಟ್ ಈಸ್ ರಿಡಿಕ್ಯುಲಸ್.
and Mrs. Posset fails to work that night. Ratri, she becomes unable to work but sits at the window observing the sinking sun. ಸೂರ್ಯ ಮುಳುಗೋದನ್ನೇ ನೋಡ್ತಾ ನಿಂತ್ಕೊತಾಳೆ. And the people who are passing in the street and the town losing herself, street of the town losing herself in a reverie until Bidza remains her for supper. She loses herself in the reverie, daydream. ಹಗಲುಗನಸಲ್ಲಿ ಕಾಲ ಕಳೆದ್ಬಿಡ್ತಾಳೆ. ಎಲ್ಲಿವರೆಗೆ Bidzer comes and remains her of the supper. In this way, in this chapter, book 2, Mrs. Bounderby has been given an apartment in the bank. She has been in charge with the supervision of the bank, and she has been given 2 assistants, Mr. Bidzer and an old woman. And here new character is introduced, Mr. Harthouse. He is from the town and he has come there to work with Mr. Bounderby, appointed by Mr. Gradgrind to study that region. I think I have understood the explanation. If you have any question or doubt, please post in the comment box. Take care. Bye.